ದೀಪಾವಳಿ ಹಬ್ಬಕ್ಕೆ ಉದ್ಯೋಗಿಗಳಿಗೆ ಲಕ್ಸುರಿ ಕಾರು ಗಿಫ್ಟ್ ಆಗಿ ನೀಡಲಾಗಿದೆ. ಉದ್ಯೋಗಿಗಳಿಗೆ ಲಕ್ಸುರಿ ಕಾರನ್ನ ಗಿಫ್ಟ್ ಆಗಿ ಮಾಲೀಕರು ಕೊಟ್ಟಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ಉದ್ಯೋಗಿಗಳಿಗೆ ಲಕ್ಸುರಿ ಕಾರು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಮಾಲೀಕರು. ಔಷಧ ತಯಾರಿಕಾ ಕಂಪನಿ ಮಾಲೀಕ ಎಂಕೆ ಭಾಟಿಯಾ ಬೋನಸ್ ಸ್ವೀಟ್ ಬದಲಿಗೆ ದುಬಾರಿ ಕಾರುಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. 51 ಐಷಾರಾಮಿ ಕಾರುಗಳನ್ನ ಗಿಫ್ಟ್ ಮಾಡಿದ್ದಾರೆ ಸಂಸ್ಥೆ ಮಾಲೀಕ ಎಂಕೆ ಭಾಟಿಯಾ. ಎಂಐಟಿಎಸ್ ಗ್ರೂಪ್ನ ಮುಖ್ಯಸ್ಥ ಮತ್ತು ಸಂಸ್ಥಾಪಕ ಎಂಕೆ ಭಾಟಿಯಾ ಚಂಡೀಗಢದಲ್ಲಿರುವ ಫಾರ್ಮಾ ಕಂಪನಿ ಉದ್ಯೋಗಿಗಳಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಉದ್ಯೋಗಿಗಳನ್ನ ಕಾರ್ ಶೋರೂಮ್ಗೆ ಕರೆದೊಯ್ದು ಈ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಉದ್ಯೋಗಿಗಳಿಗೆ ಕಾರು ಗಿಫ್ಟ್ ಮಾಡಿದ್ರಂತೆ. ಕಂಪನಿ ಹೆಚ್ಚು ಲಾಭ ತಂದು ಕೊಟ್ಟ ಹಿನ್ನೆಲೆ ಕಾರುಗಳನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಬಹಳ ವೈರಲ್ ಕೂಡ ಆಗಿತ್ತು. ಇನ್ನು ಬಹಳ ಚರ್ಚೆಗೂ ಕೂಡ ಕಾರಣ ಆಗಿತ್ತು ಅಂತ ಹೇಳಬಹುದು. ಎಂಪ್ಲಾಯೀಸ್ಗೆ ಈಗ ಸದ್ಯಕ್ಕೆ ಬೋನಸ್ ಮತ್ತು ಸ್ವೀಟ್ ಕೊಡೋದೇ ಹೆಚ್ಚು ಅಂತಾರೆ. ಅಂಥದ್ರಲ್ಲಿ ಈ ರೀತಿಯಾಗಿ ಉದ್ಯಮಿಗಳನ್ನ ಕರ್ಕೊಂಡು ಹೋಗಿ ಕಾರನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಎಂಕೆ ಭಾಟಿಯಾ ಅವರು. ಔಷಧ ತಯಾರಿಕಾ ಕಂಪನಿ ಮಾಲೀಕ ಎಂಕೆ ಭಾಟಿಯಾ ಅವರು ಬೋನಸ್ ಮತ್ತು ಸ್ವೀಟ್ ಬದಲಿಗೆ ಈ ದುಬಾರಿ ಕಾರುಗಳನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರಂತೆ. ಈ ಹಿಂದೆಯೂ ಕೂಡ ಇದೇ ರೀತಿ ದುಬಾರಿ ಕಾರುಗಳನ್ನ ಕೊಟ್ಟಿದ್ರಂತೆ.